1885ರಲ್ಲಿ ಈ ದಿನದಂದು ದೇಶದ ಅತ್ಯಂತ ಹಳೆಯ ರಾಜಕೀಯ ಪಕ್ಷ ಕಾಂಗ್ರೆಸ್ ಅನ್ನು ಸ್ಥಾಪಿಸಲಾಯಿತು. ಬ್ರಿಟಿಷ್ ಪ್ರಜೆ ಸ್ಥಾಪಿಸಿದ ಏಕೈಕ ಪಕ್ಷ ಕಾಂಗ್ರೆಸ್. ಇದರ ಸ್ಥಾಪನೆಯ ಶ್ರೇಯವನ್ನು ಎಒ ಹ್ಯೂಮ್ ಅವರಿಗೆ ನೀಡಲಾಗಿದೆ. ಕಾಂಗ್ರೆಸ್ ಪಕ್ಷದ ಮೊದಲ ಅಧ್ಯಕ್ಷ ಬ್ಯಾರಿಸ್ಟರ್ ಉಮೇಶ್ ಚಂದ್ರ ಬ್ಯಾನರ್ಜಿ. ಕಾಂಗ್ರೆಸ್ ಪಕ್ಷದ ಮೊದಲ ಅಧಿವೇಶನ ಪುಣೆಯಲ್ಲಿ ನಡೆಯಬೇಕಿತ್ತು. ಆದರೆ ಆ ಸಮಯದಲ್ಲಿ ಅಲ್ಲಿ ಕಾಲರಾ ಹರಡಿತ್ತು. ಆ ಕಾರಣಕ್ಕಾಗಿ ಅದನ್ನು ಬಾಂಬೆಯಲ್ಲಿ ಅಂದರೆ ಈಗಿನ ಮುಂಬೈಯಲ್ಲಿ ಮಾಡಲಾಯಿತು. 1932ರ ಈ ದಿನದಂದು ಭಾರತೀಯ ಕೈಗಾರಿಕೋದ್ಯಮಿ ಧೀರೂಭಾಯಿ ಅಂಬಾನಿ ಗುಜರಾತ್ನಲ್ಲಿ ಜನಿಸಿದರು. ಧೀರೂಭಾಯಿ ಅಂಬಾನಿ ರಿಲಯನ್ಸ್ ಇಂಡಸ್ಟ್ರೀಸ್ ಸ್ಥಾಪನೆಗೆ ಅಡಿಪಾಯ ಹಾಕಿದ್ದರು. ಧೀರೂಭಾಯಿ ಅಂಬಾನಿ ಕೇವಲ ₹500 ಮತ್ತು 3 ಕುರ್ಚಿಗಳೊಂದಿಗೆ ರಿಲಯನ್ಸ್ ಅನ್ನು ಪ್ರಾರಂಭಿಸಿದ್ದರು. ಮಧ್ಯಮ ವರ್ಗದ ಕುಟುಂಬದಲ್ಲಿ ಜನಿಸಿದ ಧೀರೂಭಾಯಿ ಅಂಬಾನಿ ಬಂಡಿಯಲ್ಲಿ ಮೂಟೆ ಮಾರುವ ಕೆಲಸವನ್ನೂ ಮಾಡುತ್ತಿದ್ದರು. ಇದಲ್ಲದೆ ಧೀರೂಭಾಯಿ ಅಂಬಾನಿ ಯೆಮೆನ್ನ ಪೆಟ್ರೋಲ್ ಪಂಪ್ನಲ್ಲಿ ಕೂಡ ಕೆಲಸ ಮಾಡುತ್ತಿದ್ದರು. ₹300 ಸಂಬಳ ಪಡೆಯುತ್ತಿದ್ದರೂ ಧೀರೂಭಾಯಿ ಅವರಿಗೆ ಆ ಕೆಲಸದಲ್ಲಿ ಆಸಕ್ತಿ ಇರಲಿಲ್ಲ. ಅವರು ಯಾವಾಗಲೂ ವ್ಯಾಪಾರ ಮಾಡಲು ಬಯಸಿದ್ದರು. ಉಳಿತಾಯದ ಹಣವನ್ನೆಲ್ಲ ಇಟ್ಟುಕೊಂಡು ದೇಶಕ್ಕೆ ಮರಳಿದರು. ನಂತರ ಅವರು 1957ರಲ್ಲಿ ರಿಲಯನ್ಸ್ ಇಂಡಸ್ಟ್ರೀಸ್ ಅನ್ನು ಸ್ಥಾಪಿಸಿದರು. 1937ರ ಈ ದಿನದಂದು ಭಾರತೀಯ ಕೈಗಾರಿಕೋದ್ಯಮಿ ರತನ್ ಟಾಟಾ ಮುಂಬೈನಲ್ಲಿ ಜನಿಸಿದರು. ರತನ್ ಟಾಟಾ ಅವರು ಟಾಟಾ ಗ್ರೂಪ್ ಸಂಸ್ಥಾಪಕ ಜೆಮ್ಶೆಡ್ಜಿ ಟಾಟಾ ಅವರ ದತ್ತು ಮೊಮ್ಮಗ ನೆವಲ್ ಟಾಟಾ ಅವರ ಮಗ. 1961ರಲ್ಲಿ ಟಾಟಾ ಗ್ರೂಪ್ನೊಂದಿಗೆ ವೃತ್ತಿ ಜೀವನವನ್ನು ಪ್ರಾರಂಭಿಸಿದ ರತನ್ ಟಾಟಾ 1991ರಲ್ಲಿ ಈ ಕಂಪನಿಯ ಅಧ್ಯಕ್ಷರೂ ಆದರು. ನಂತರ ಅವರು 2012ರಲ್ಲಿ ನಿವೃತ್ತರಾದರು. 1991ರಲ್ಲಿ ಟಾಟಾ ಗ್ರೂಪ್ನ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡ ರತನ್ ಟಾಟಾ ಅವರು ಕಂಪನಿಯನ್ನು ಎತ್ತರಕ್ಕೆ ಕೊಂಡೊಯ್ಯುವಲ್ಲಿ ಮಹತ್ವದ ಕೊಡುಗೆ ನೀಡಿದ್ದರು. 1952ರ ಈ ದಿನದಂದು ಮಾಜಿ ಕೇಂದ್ರ ಸಚಿವ ಅರುಣ್ ಜೇಟ್ಲಿ ಅವರು ನವದೆಹಲಿಯಲ್ಲಿ ಜನಿಸಿದರು. ಸುದೀರ್ಘ ಮತ್ತು ಯಶಸ್ವಿ ರಾಜಕೀಯ ಜೀವನದ ಬಳಿಕ ಅವರು 2019ರ ಆಗಸ್ಟ್ 24ರಂದು ದೆಹಲಿಯ ಏಮ್ಸ್ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದರು. ಬಿಜೆಪಿಯ ಪ್ರಮುಖ ನಾಯಕರಲ್ಲಿ ಅರುಣ್ ಜೇಟ್ಲಿ ಕೂಡ ಒಬ್ಬರು. ಅರುಣ್ ಜೇಟ್ಲಿ ತಮ್ಮ ರಾಜಕೀಯ ಜೀವನ ಆರಂಭಿಸಿದ್ದು ವಿದ್ಯಾರ್ಥಿ ರಾಜಕೀಯದಿಂದ. 1975ರಲ್ಲಿ ಅವರು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ನಿಂದ ದೆಹಲಿ ವಿಶ್ವವಿದ್ಯಾಲಯದ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾಗಿದ್ದರು. 1975ರಲ್ಲಿ ಅರುಣ್ ಜೇಟ್ಲಿಯವರು ಅಟಲ್ ಬಿಹಾರಿ ವಾಜಪೇಯಿ, ಲಾಲ್ ಕೃಷ್ಣ ಅಡ್ವಾಣಿ ಮತ್ತು ಕೆಆರ್ ಮಲ್ಕಾನಿ ಜೊತೆಗೆ ಜೈಲಿನಲ್ಲೂ ಇದ್ದರು. 1977ರಲ್ಲಿ ಈ ದಿನ ಹಿಂದಿ ಸಾಹಿತಿ ಸುಮಿತ್ರಾ ನಂದನ್ ಪಂತ್ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಿಧನರಾದರು. ಹಿಂದಿ ಸಾಹಿತ್ಯದಲ್ಲಿ ಛಾಯಾವಾದಿ ಯುಗದ 4 ಪ್ರಮುಖ ಸ್ತಂಭಗಳಲ್ಲಿ ಸುಮಿತ್ರಾ ನಂದನ್ ಪಂತ್ ಒಬ್ಬರು. ಈ ಯುಗವನ್ನು ಜಯಶಂಕರ್ ಪ್ರಸಾದ್, ಮಹಾದೇವಿ ವರ್ಮಾ, ಸೂರ್ಯಕಾಂತ್ ತ್ರಿಪಾಠಿ ನಿರಾಲಾ ಮತ್ತು ರಾಮ್ ಕುಮಾರ್ ವರ್ಮಾ ಅವರಂತಹ ಕವಿಗಳ ಯುಗ ಎಂದು ಕರೆಯಲಾಗುತ್ತದೆ. 2002ರಲ್ಲಿ ಈ ದಿನದಂದು ಸಾಮಾಜಿಕ ನೆಟ್ವರ್ಕಿಂಗ್ ಪ್ಲಾಟ್ಫಾರ್ಮ್ ಲಿಂಕ್ಡ್ ಇನ್ ಅನ್ನು ಅಮೆರಿಕನ್ ಉದ್ಯಮಿ ರೀಡ್ ಹಾಫ್ಮನ್ ಪ್ರಾರಂಭಿಸಿದರು. ಲಿಂಕ್ಡ್ ಇನ್ ಇಂದು ಉದ್ಯೋಗಾಕಾಂಕ್ಷಿಗಳಿಗೆ ಉತ್ತಮ ವೇದಿಕೆಯಾಗಿದೆ. 2023ರ ಡಿಸೆಂಬರ್ 18ರಂತೆ ಲಿಂಕ್ಡ್ ಇನ್ 200ಕ್ಕೂ ಹೆಚ್ಚು ದೇಶಗಳಲ್ಲಿ 1 ಶತಕೋಟಿಗಿಂತಲೂ ಹೆಚ್ಚು ಬಳಕೆದಾರರನ್ನು ಹೊಂದಿದೆ. ಲಿಂಕ್ಡ್ ಇನ್ ಇಂದು 6ನೇ ಅತ್ಯಂತ ಜನಪ್ರಿಯ ಸಾಮಾಜಿಕ ಮಾಧ್ಯಮ ವೇದಿಕೆಯಾಗಿದೆ.